ಎಲ್ಲರಿಗೂ ನಮಸ್ಕಾರಗಳು. DCEನ ಅಡಿಯಲ್ಲಿ ಈ ಕಂಟೆಂಟ್ನ LMS ತರಗತಿಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬರತಕ್ಕಂತಹ ಇನ್ನೊಂದು ಅಂಶ ನಾವು ಈ ವಿಡಿಯೋದಲ್ಲಿ ಇಂದು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಗೇನ್ಸ್ ಫ್ರಮ್ ಟ್ರೇಡ್ ಅಂದರೆ ವ್ಯಾಪಾರದಿಂದಾಗುವ ಲಾಭಗಳು. ಇದರಲ್ಲಿ ಸೈದ್ಧಾಂತಿಕವಾಗಿ ಬರ್ತಕ್ಕಂಥ ಲಾಭಗಳು ಜೊತೆಗೆ ಆರ್ಥಿಕವಾಗಿ ಹೇಗೆ ವ್ಯವಸ್ಥೆಗೆ ಅಂದರೆ ಪರಸ್ಪರ ವ್ಯಾಪಾರ ಮಾಡಿಕೊಳ್ತಕ್ಕಂಥ ದೇಶಗಳಿಗೆ ಹೇಗೆ ಲಾಭಗಳು ಉಂಟಾಗ್ತವೆ ವ್ಯಾಪಾರದಿಂದಾಗಿ ಅಂತಕ್ಕಂಥದ್ದನ್ನು ನೋಡ್ತೀವಿ. ಜೊತೆಗೆ ಈ ವ್ಯಾಪಾರದ ಕರಾರುಗಳು, ಟರ್ಮ್ಸ್ ಆಫ್ ಟ್ರೇಡ್ ಅಂತಕ್ಕಂಥ ಹೀಗೆ 3-4 ವಿಷಯಗಳನ್ನು ನಾವು ಈ ಒಂದು ವಿಡಿಯೋದ ಮುಖಾಂತರ ಚರ್ಚೆ ಮಾಡಬೇಕಾಗಿದೆ. ಇಲ್ಲಿ ನಾವು ಮೊದಲಿಗೆ ಈ ಗೇನ್ಸ್ ಫ್ರಮ್ ಟ್ರೇಡನ್ನು ಸೈದ್ಧಾಂತಿಕವಾಗಿ ನೋಡುವುದಾದರೆ, ದ ಥಿಯರಿ ಆಫ್ ಕಂಪ್ಯಾರಿಟಿವ್ ಅಡ್ವಾಂಟೇಜ್ proved theoretically that trade is gainful for both the nations. Let us know how both the countries will gain from the trade. Country A and B are involved in international trade. The gains from trade can be assumed by comparing the barter exchange rate of two goods in two countries without and with trade. ಅಂದರೆ ಆಟಾರ್ಕಿ ಇದ್ದಾಗೆ ಫ್ರೀ ಟ್ರೇಡ್ ಇದ್ದಾಗೆ ಹೇಗೆ ಎರಡು ದೇಶಗಳು ಪರಸ್ಪರ ಇದರಿಂದ ಲಾಭ ಪಡಿತವೆ ಅಂತಕ್ಕಂಥದ್ದು ಒಂದು ಎಕ್ಸಾಂಪಲ್ ಮೂಲಕ ನಾವು ಇಲ್ಲಿ ನೋಡ್ತೀವಿ. ಲೆಟ್ ಅಸ್ ಸಪೋಸ್ that both the countries pursue autarky, that is the policy of no foreign trade. They produce and consume both goods. Under these conditions, the domestic barter exchange rate ಅಂದರೆ ದೇಶೀಯವಾಗಿ ವಸ್ತು ವಿನಿಮಯದ ದರ ಅಂದರೆ the domestic barter exchange rate will be determined on the basis of their labor cost. The domestic barter rates of exchange in two countries under autarky ಅಂದರೆ ವಿದೇಶಿ ವ್ಯಾಪಾರ ಇಲ್ಲಾರ್ದಾಗೆ ಹೇಗಿರ್ತದೆ ಅನ್ನೋದನ್ನು ನಾವು ನೋಡುವುದಾದರೆ, ಡೊಮೆಸ್ಟಿಕ್ ಬಾರ್ಟರ್ ರೇಟ್ ಇನ್ ಕಂಟ್ರಿ ಎ 1 unit of X can be exchanged for 0.67 units of Y. ಹಾಗೆಯೇ 1 unit of Y can be exchanged for 1.5 units of X. Similarly, domestic barter rate in B country, 1 unit of Y can be exchanged for 1.2 units of X and 1 unit of Y can be exchanged for 0.8 units of X. ಇರುವಾಗ ಇಲ್ಲಿ ಹೇಗೆ ಆ ದೇಶಗಳು ಈ ಅಟಾರ್ಕಿ ಸ್ಥಿತಿಯಲ್ಲಿ ಲಾಭಗಳನ್ನು ಪಡೆಯಲಾರದೆ ಹೋಗ್ತವೆ ಅನ್ನೋದನ್ನು ತಿಳ್ಕೊಳ್ಳೋ. Given these barter rates between X and Y in A and B countries, let us drop the assumption of autarky ಅಂದರೆ ಆಟಾರ್ಕಿ ಇಲ್ಲಾರ್ದಾಗೆ ಅಂತಂದ್ರೆ ಫ್ರೀ ಟ್ರೇಡ್ ಆ್ಯಂಡ್ ಅಸ್ಯೂಮ್ ದಟ್ ದೇರ್ ಈಸ್ ಎ ಫ್ರೀ ಟ್ರೇಡ್ ಬಿಟ್ವೀನ್ ದ ಟೂ ಕಂಟ್ರೀಸ್. ಮುಕ್ತ ವ್ಯಾಪಾರದ ಒಂದು ಪದ್ಧತಿಯಲ್ಲಿ ಅಂಡರ್ ಫ್ರೀ ಟ್ರೇಡ್ ಕಂಡೀಷನ್ಸ್ ಗೋಯಿಂಗ್ ಬೈ ದ ಪ್ರಿನ್ಸಿಪಲ್ ಆಫ್ ಕಂಪ್ಯಾರಿಟಿವ್ ಅಡ್ವಾಂಟೇಜ್, ಕಂಟ್ರಿ ಎ ವುಡ್ ಸ್ಪೆಷಲೈಸ್ ಇನ್ ಕಮಾಡಿಟಿ ಎಕ್ಸ್ ಆ್ಯಂಡ್ ಇಂಪೋರ್ಟ್ ವೈ from country B. Similarly, a country B is specialized in commodity Y and import commodity X from country A. ಆಗ ಎಕ್ಸ್ಟರ್ನಲ್ ಬಾರ್ಟರ್ ರೇಟ್ ಅಂದರೆ ವಿದೇಶಿ ವಸ್ತುವಿನ ವಿನಿಮಯ ದರ ಹೇಗಿರ್ತದೆ ನೋಡೋಣ. Therefore, gains from trade arises between the trading partners in given form. Gains from trade is equal to external barter rate minus internal barter rate. That is gains from trade is equal to EBR minus IBR ಅಂತ ನಾವು ಹೇಳ್ತೀವಿ. ಅಂದರೆ ಎಕ್ಸ್ಚೇಂಜ್ ಬಾರ್ಟರ್ ರೇಟ್ ಮೈನಸ್ ಎಕ್ಸ್ಟರ್ನಲ್ ಬಾರ್ಟರ್ ರೇಟ್ ಮೈನಸ್ ಇಂಟರ್ನಲ್ ಬಾರ್ಟರ್ ರೇಟ್ ಅಂತ ನಾವಿಲ್ಲಿ ತಿಳ್ಕೊಬೇಕು. ಅಂಥ ಸಂದರ್ಭದಲ್ಲಿ ಕಂಟ್ರಿ ಎ ಇಂಟರ್ನಲ್ ಬಾರ್ಟರ್ ರೇಟ್ನ
ಸ್ಥಿತಿ ಹೇಗಿರ್ತದೆ ಮತ್ತು ಅದೇ ಅಂದರೆ ಎ ಕಂಟ್ರಿಯ ಎಕ್ಸ್ಟರ್ನಲ್ ಬಾರ್ಟರ್ ರೇಟ್ ಹೆಂಗಿರ್ತದೆ ಮತ್ತು ಗೇನ್ಸ್ ಫ್ರಮ್ ಟ್ರೇಡ್ ಹೇಗಿರ್ತವೆ ಅನ್ನೋದನ್ನು ಈ ಕೆಳಗೆ ನಾವು ನೋಡೋಣ. ಕಂಟ್ರಿ ಎ 1x is equal to 0.67y, that is internal barter rate. External barter rate for same A country 1x is equal to 1.20y. Here gain from trade is 0.53y per unit of x ಆಗಿರುತ್ತದೆ. ಹಾಗೆಯೇ ಕಂಟ್ರಿ ಬಿಗೆ ಬಂದಾಗ 1y is equal to 0.83 of x, ಅದು ಏನು ಇಂಟರ್ನಲ್ ಬಾರ್ಟರ್ ರೇಟ್, ಆಂತರಿಕ ವಸ್ತು ವಿನಿಮಯ ದರ. ಎಕ್ಸ್ಟರ್ನಲ್ ಬಾರ್ಟರ್ ರೇಟಿಗೆ ಬಂದಾಗ 1y is equal to 1.50 of x, ಗೇನ್ಸ್ ಫ್ರಮ್ ಟ್ರೇಡ್ ಎಷ್ಟಾಗ್ತದೆ ಅಂತಂದರೆ 0.67x per unit of y. ಸೊ ಹೀಗೆ ಎರಡೂ ದೇಶಗಳು ಇದರಿಂದ ಲಾಭ ಪಡಿತವೆ ಯಾವಾಗ ವಿದೇಶಿ ವ್ಯಾಪಾರ ಅಲ್ಲಿ ನೆರವೇರಿದಾಗ ಅಂತಕ್ಕಂಥದ್ದು ಈ ಒಂದು ಉದಾಹರಣೆಯಿಂದ ನಮಗೆ ಗೊತ್ತಾಗ್ತದೆ. ಹೆನ್ಸ್ ದ ಟೋಟಲ್ ಗೇನ್ ಆಫ್ ಈಚ್ ಕಂಟ್ರಿ ಡಿಪೆಂಡ್ಸ್ ಆನ್ ದೇರ್ ಟೋಟಲ್ ಎಕ್ಸ್ಪೋರ್ಟ್ ಆ್ಯಂಡ್ ಟೋಟಲ್ ಇಂಪೋರ್ಟ್ ಅಂತ ಇಲ್ಲಿ ನಾವು ಹೇಳ್ಬೋದು. ಮುಂದುವರೆದು ನಾವು ಈ ಗೇನ್ಸ್ ಫ್ರಮ್ ಟ್ರೇಡ್ ಆರ್ಥಿಕವಾಗಿ ಹೇಗೆ ದೇಶಗಳು ಈ ವ್ಯಾಪಾರದಿಂದ ಲಾಭಗಳನ್ನು ಪಡಿತವೆ, ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಲಾಭಗಳು ಸಿಗ್ತವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದರೆ ನಮಗೆ ಕೆಲವು ವಿಷಯಗಳು ಗೊತ್ತಾಗ್ತವೆ. ನೋಡಿ, ಉತ್ಪಾದನೆಯ ಹೆಚ್ಚಳ, ಎಕ್ಸ್ಪ್ಯಾನ್ಷನ್ ಇನ್ ಪ್ರೊಡಕ್ಷನ್ ಅಂದರೆ ಇಟ್ ಲೀಡ್ಸ್ ಟು ಇಟ್ ಅಂದರೆ ಇಲ್ಲಿ ಇಂಟರ್ನ್ಯಾಷನಲ್ ಟ್ರೇಡ್ ಲೀಡ್ಸ್ ಟು ಸ್ಪೆಷಲೈಸೇಷನ್ ಆ್ಯಂಡ್ ಡಿವಿಷನ್ ಆಫ್ ಲೇಬರ್. ನೋಡಿರಿ, ಪ್ರೊಡಕ್ಷನ್ ಸಾಮಾನ್ಯವಾಗಿ ಇಲ್ಲಿ ಹೆಚ್ಚಾಗುವುದನ್ನು ನಾವು ಕಾಣ್ತೀವಿ. ಅದಕ್ಕೋಸ್ಕರ ನಾವು ಮೊದಲನೇ ಒಂದು ಲಾಭ ಏನು ಅಂತಂದ್ರೆ ಉತ್ಪಾದನೆ ಹೆಚ್ಚಳ ಅಂತ ಹೇಳ್ಬೋದು. ಎರಡನೇ ಲಾಭ ಏನಾಗ್ತದೆ ಅಂದರೆ ಇನ್ಕ್ರೀಸ್ ಇನ್ ವೆಲ್ಫೇರ್, ಅಂದರೆ ಸಂಕ್ಷೇಮ ಹೆಚ್ಚಾಗ್ತದೆ. ಆ ದೇಶಗಳಲ್ಲಿ ಯಾವ ದೇಶಗಳಾದರೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಕೈಗೆತ್ತಿಕೊಳ್ತಾವೋ ಅಂತಹ ದೇಶಗಳಲ್ಲಿ ಸಂಕ್ಷೇಮದ ವೃದ್ಧಿ ಆಗ್ತದೆ. ಇಟ್ ಲೀಡ್ಸ್ ಟು ಮೋರ್ ಕನ್ಸಂಪ್ಷನ್ ಎಟ್ ಲೋವರ್ ಪ್ರೈಸಸ್, ಅಂದರೆ ಹೆಚ್ಚಿನ ಉಪಭೋಗ ಅನುಭೋಗ ಕಡಿಮೆ ಬೆಲೆಯಲ್ಲಿ ನಾವು ಮಾಡಲಿಕ್ಕೆ ಅಲ್ಲಿ ಸಾಧ್ಯವಾಗ್ತದೆ ಅದರಿಂದ, ವ್ಯಾಪಾರದಿಂದ. ಮೂರನೇದಾಗಿ ರೈಸ್ ಇನ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯ ಹೆಚ್ಚುತ್ತದೆ. ನೋಡ್ರಿ, ನಿರಂತರವಾಗಿ ಒಂದು ದೇಶ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ತೊಡಗಿದಾಗ ಹೆಚ್ಚಿನ ಉತ್ಪಾದನೆಯು ಕಡಿಮೆ ವೆಚ್ಚದಿಂದ ಮಾಡಲಿಕ್ಕೆ ಸಾಧ್ಯಗೊಂಡು ಅದರಿಂದಾಗಿ ಅಲ್ಲಿ ಆದಾಯ ಹೆಚ್ಚಾಗ್ತದೆ. ಆ ದೇಶ ಹೆಚ್ಚಿನ ಒಂದು ಲಾಭಗಳನ್ನು ವಿದೇಶಿ ವ್ಯಾಪಾರದಿಂದ ಪಡೀತದೆ. ಅದಕ್ಕೆ ಟ್ರೇಡ್ ಈಸ್ ಅನ್ ಎಂಜಿನ್ ಆಫ್ ಗ್ರೋತ್ ಅನ್ನುವಂಥ ಮಾತು ಕೂಡ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಮುಂದುವರೆದು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅಂದರೆ ತಾಂತ್ರಿಕ ಜ್ಞಾನದ ಬೆಳವಣಿಗೆ. ಅಂತಾರಾಷ್ಟ್ರೀಯ ವ್ಯಾಪಾರವು ಇನ್ನೋವೇಷನ್ಗಳಿಗೆ ಎಡೆ ಮಾಡಿಕೊಡ್ತದೆ. ಇನ್ನೋವೇಷನ್ಗಳು, ಶುಂಪಿಟರ್ರ ಸಿದ್ಧಾಂತ ಇಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ ನಾವೆಲ್ಲರೂ. ಅಂದರೆ ಹೊಸ ಹೊಸ ಏನು ವಿಧಿವಿಧಾನಗಳನ್ನು, ಉತ್ಪಾದನಾಂಗಗಳನ್ನು ಬಳಸಿ ಏನು ಹೆಚ್ಚಿನ ಉತ್ಪಾದನೆ ಮತ್ತು ವೈಶಿಷ್ಟ್ಯವಾದಂಥ ವಸ್ತುಗಳನ್ನು, ಗುಣಾತ್ಮಕವಾದಂಥ ವಸ್ತುಗಳನ್ನು ನಾವು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯಗೊಂಡು ಅದರಿಂದ ದೇಶಕ್ಕೆ ಲಾಭ ಉಂಟಾಗ್ತದೆ ಅಂತಕ್ಕಂಥದ್ದು ಇಲ್ಲಿ ನಾವು ತಿಳ್ಕೊಳ್ಬೇಕು. ಹಾಗೆಯೇ ಸ್ಪರ್ಧೆ ಹೆಚ್ಚಾಗ್ತದೆ. ಕಾಂಪಿಟೇಷನ್ ವಿಲ್ ಗೋ ಅಪ್ ಅಥವಾ ಇನ್ಕ್ರೀಸ್ ಕಾಂಪಿಟೇಷನ್ ಅಥವಾ ಕಾಂಪಿಟೇಷನ್ ಹೆಚ್ಚಾಗ್ತದೆ ಅನ್ನೋದು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಯಾಕೆ ಕಾಂಪಿಟೇಷನ್ ಹೆಚ್ಚಾಗ್ತದೆ ಅಂದರೆ ಪ್ರತಿಯೊಂದು ಈ ವ್ಯಾಪಾರದಲ್ಲಿ ತೊಡಗಿರ್ತಕ್ಕಂಥ ದೇಶ ತನ್ನದೇ ಆದಂತಹ ಶ್ರೇಷ್ಠವಾದಂಥ ಉತ್ಪನ್ನವನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಒಯ್ಯಬೇಕು ಮತ್ತು ಅಲ್ಲಿ ಸ್ಪರ್ಧೆ ಮಾಡಬೇಕು. ಎಲ್ಲ ರೀತಿಯಿಂದ ವಸ್ತುಗಳಿಂದ ಸ್ಪರ್ಧೆ, ಬೆಲೆಯಿಂದ ಸ್ಪರ್ಧೆ, ಮಾರಾಟದಿಂದ ಸ್ಪರ್ಧೆ, ಹೀಗೆ ಇತ್ಯಾದಿ ಕ್ಷೇತ್ರಗಳಲ್ಲಿ ತನ್ನ ಪ್ರಾವೀಣ್ಯತೆಯನ್ನು ಅಲ್ಲಿ ಮೆರಿಬೇಕು ಅನ್ನೋದು ಅದರ ಉದ್ದೇಶ ಆಗಿರ್ತದೆ. ಅದಕ್ಕೋಸ್ಕರ ಇವೆಲ್ಲವುಗಳಿಂದಾಗಿ ಅಲ್ಟಿಮೇಟ್ಲಿ ಕನ್ಸ್ಯೂಮರ್ಸ್, ಗ್ರಾಹಕರು ಹೆಚ್ಚಿನ ಒಂದು ಲಾಭವನ್ನು ಇಲ್ಲಿ ಪಡ್ಕೊಳ್ತಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಇಲ್ಲಿ ಗಮನಿಸಬೇಕು. ನೆಕ್ಸ್ಟ್, ಮಾರುಕಟ್ಟೆಗಳು ವಿಸ್ತಾರಗೊಳ್ತವೆ. ವೈಡನಿಂಗ್ ಆಫ್ ಮಾರ್ಕೆಟ್. ನೋಡಿ, ಮಾರುಕಟ್ಟೆಗಳು ವಿಸ್ತಾರಗೊಳ್ತವೆ ಅಂತಂದರೆ ಇದರ ಅರ್ಥ ಏನು? ನಾವೆಲ್ಲರೂ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಾಗಿರುವುದರಿಂದ ಮಾರುಕಟ್ಟೆಯ ಏನು ವಿಸ್ತೀರ್ಣ ಆಗಿದೆ ಅಂತಂದರೆ ಬೇಡಿಕೆ ಪೂರೈಕೆಗಳು ಹೆಚ್ಚಾಗಿವೆ ಅನ್ನೋದು ಇದರ ಒಂದು ಅರ್ಥ ಆಗಿದೆ. ಅದಕ್ಕೋಸ್ಕರ ಮಾರುಕಟ್ಟೆಗಳು ವಿಸ್ತಾರಗೊಳ್ತವೆ. ಸ್ಕೇಲ್ ಆಫ್ ಪ್ರೊಡಕ್ಷನ್ನಿಂದಾಗಿ ಮಿತವ್ಯಯಗಳುಂಟಾಗಿ ಉತ್ಪಾದನೆ, ಹೂಡಿಕೆ, ಉದ್ಯೋಗ
ವ್ಯಾಪಾರಗಳೆಲ್ಲವೂ ಬೆಳೀತವೆ. ಇದರಿಂದಾಗಿ ದೇಶಕ್ಕೆ ಹೆಚ್ಚಿನ ಆರ್ಥಿಕ ಲಾಭಗಳುಂಟಾಗ್ತವೆ. ಮುಂದಿನ ಪಾಯಿಂಟ್ ನಾವು ನೋಡುವುದಾದರೆ, ಇಲ್ಲಿ ಹೂಡಿಕೆ ಹೆಚ್ಚಾಗ್ತದೆ, ಹೂಡಿಕೆಯ ಗಾತ್ರ ಹೆಚ್ಚಾಗ್ತದೆ, ಇನ್ಕ್ರೀಸ್ ಇನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಡ್ಯೂ ಟು ಟ್ರೇಡ್ ಮೋರ್ ಇಂಡಸ್ಟ್ರೀಸ್ ವಿಲ್ ಕಮ್, ಪರ್ಟಿಕ್ಯುಲರ್ಲಿ ಇನ್ ಸ್ಮಾಲ್ ಸ್ಕೇಲ್ ಸೆಕ್ಟರ್. ಯಾಕೆ ಸ್ಮಾಲ್ ಸ್ಕೇಲ್ ಸೆಕ್ಟರ್ ಏನಾಗ್ತದೆ, ಪೂರಕವಾಗಿ ದೊಡ್ಡ ಗಾತ್ರದ ಕೈಗಾರಿಕೆಗಳಿಗೆ ಉತ್ಪನ್ನಗಳನ್ನು ನೀಡುತ್ತದೆ. ಅದಕ್ಕಾಗಿ ಹೆಚ್ಚಿನ ಹೂಟೆ ಹರಿದು ಬಂದು ಉದ್ಯೋಗ, ಆದಾಯ, ಬೇಡಿಕೆಗಳೆಲ್ಲ ಹೆಚ್ಚಿ ಅರ್ಥವ್ಯವಸ್ಥೆಯಲ್ಲಿ ಅಗ್ರಿಗೇಟ್ ಡಿಮ್ಯಾಂಡನ್ನು ಹೆಚ್ಚು ಮಾಡ್ತವೆ. ಅಂದರೆ ಸಮಗ್ರ ಬೇಡಿಕೆಯನ್ನು ಸೃಷ್ಟಿ ಮಾಡ್ತವೆ ಮತ್ತು ಹೆಚ್ಚು ಮಾಡ್ತವೆ ಅಂತಕ್ಕಂಥದ್ದು ನಾವು ಇದರಿಂದ ತಿಳ್ಕೊಳ್ತೀವಿ. ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಸಂಪನ್ಮೂಲಗಳನ್ನು ಪೂರ್ತಿಯಾಗಿ ಬಳಸ್ತೀವಿ. ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್. ನೋಡಿ, ಒಂದು ದೇಶ ಇಷ್ಟೆಲ್ಲ ಇನ್ನೋವೇಟಿವ್ ಐಡಿಯಾಸನ್ನು ಮಾಡ್ಕೊಳ್ತದೆ, ಹೊರಗಡೆಯಿಂದ ಕ್ಯಾಪಿಟಲನ್ನು ತರಿಸ್ಕೊಳ್ತದೆ. ಹೀಗೆಲ್ಲ ಮಾಡುವಾಗ ಸಹಜವಾಗಿ ಆ ದೇಶ ತನ್ನಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು, ಅದು ಭೌತಿಕ ಸಂಪನ್ಮೂಲ ಆಗಿರ್ಬೋದು, ಮಾನವ ಸಂಪನ್ಮೂಲ ಆಗಿರ್ಬೋದು, ಅವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಕೊಳ್ತದೆ. ಪ್ರೊಡಕ್ಷನ್ನು ಮತ್ತು ಪ್ರೊಡಕ್ಟಿವಿಟಿಗಳೆರಡನ್ನೂ ವೃದ್ಧಿ ಮಾಡಿಕೊಳ್ತದೆ ಅಂತಕ್ಕಂಥದ್ದು ಇದರ ಅರ್ಥವಾಗಿದೆ. ಮುಂದುವರೆದು ನಾವು ಸ್ಟಿಮ್ಯುಲಸ್ ಟು ಗ್ರೋತ್, ಇದು ಆರ್ಥಿಕ ಬೆಳವಣಿಗೆಗೆ, ಆರ್ಥಿಕ ವೃದ್ಧಿಗೆ ವಿದೇಶಿ ವ್ಯಾಪಾರ ಎಡೆ ಮಾಡಿಕೊಡ್ತದೆ ಅಂತಕ್ಕಂಥದ್ದು. ಇವೆಲ್ಲ ಆರ್ಥಿಕ ದೃಷ್ಟಿಕೋನದಿಂದ ಒಂದು ದೇಶಕ್ಕೆ ವಿದೇಶಿ ವ್ಯಾಪಾರದಿಂದ ದೊರೆಯುವಂತಹ ಲಾಭಗಳು. ಮುಂದುವರೆದು ಈ ಟರ್ಮ್ಸ್ ಆಫ್ ಟ್ರೇಡ್ ಮಾತಿಗೆ ಬಂದಾಗ, ಟರ್ಮ್ಸ್ ಆಫ್ ಟ್ರೇಡ್ನಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ, ವ್ಯಾಪಾರದ ಕರಾರುಗಳು. ನೋಡಿ, ವ್ಯಾಪಾರದ ಅನ್ನುವ ಮಾತಿಗೆ ಬಂದಾಗ ಇದು ಏನು ಹೇಳ್ತದೆ ಅನ್ನುವುದನ್ನು ನಾವು ನೋಡಲಿಕ್ಕೆ ಹೋದಾಗ, ಎರಡು ದೇಶಗಳ ನಡುವಿನ ಎಕ್ಸ್ಪೋರ್ಟು ಮತ್ತು ಇಂಪೋರ್ಟ್ಗಳ ನಡುವೆ ಇರತಕ್ಕಂತಹ ಒಂದು ದರ ಇದಾಗಿರ್ತದೆ. ಅಂದರೆ ಇಟ್ ಈಸ್ ಎ ರೇಟ್ ಎಟ್ ವಿಚ್ ಎ ಕಂಟ್ರೀಸ್ ಎಕ್ಸ್ಪೋರ್ಟ್ಸ್ ಎಕ್ಸ್ಚೇಂಜ್ ಫಾರ್ ಇಟ್ಸ್ ಇಂಪೋರ್ಟ್ಸ್ ಅಂತ ನಾವಿಲ್ಲಿ ಹೇಳ್ತೀವಿ. ಅದಕ್ಕಾಗಿ ನ್ಯಾಚುರಲಿ ಇಟ್ ಡಿಪೆಂಡ್ಸ್ ಅಪಾನ್ ದ ಪ್ರೈಸಸ್ ಆಫ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ಅಂತ ಇಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಇಟ್ ಈಸ್ ಡಿಫೈನ್ಡ್ ಆ್ಯಸ್ the ratio between the index of export prices and the index of import prices ಅಂತ ಹೇಳ್ಬೋದು. ಅಂದರೆ ರಫ್ತು ಉತ್ಪನ್ನದ ಬೆಲೆಯ ದರ ಮತ್ತು ಆಮದು ಉತ್ಪನ್ನದ ಬೆಲೆಯ ದರಗಳ ನಡುವೆ ಇರುವ ಸಂಬಂಧವನ್ನು ಟರ್ಮ್ಸ್ ಆಫ್ ಟ್ರೇಡ್ ನಮಗೆ ಸೂಚಿಸ್ತದೆ. ಪ್ರತಿ ದೇಶವೂ ಕೂಡ ಈ ಟರ್ಮ್ಸ್ ಆಫ್ ಟ್ರೇಡನ್ನು ತಿಳ್ಕೊಳ್ಬೇಕಾಗ್ತದೆ. ತನ್ನ ನಿರ್ಯಾತದ ಪ್ರಮಾಣ ಮತ್ತು ಆಯಾತದ ಪ್ರಮಾಣ, ಅವೆರಡರ ನಡುವಿನ ದರ ಇಲ್ಲಿ ಪ್ರತಿ ದೇಶ ಕೂಡ ತಿಳ್ಕೊಂಡು ವ್ಯಾಪಾರವನ್ನು ಮಾಡಿಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಮುಂದುವರೆದು ಇಲ್ಲಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಆನ್ ಟರ್ಮ್ಸ್ ಆಫ್ ಟ್ರೇಡ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಅನೇಕ ಅಂಶಗಳು ಈ ಟರ್ಮ್ಸ್ ಆಫ್ ಟ್ರೇಡ್ ಅಥವಾ ಏನಂತ ಹೇಳ್ತೀವಿ ವ್ಯಾಪಾರದ ಕರಾರುಗಳ ಮೇಲೆ ಪರಿಣಾಮ ಬೀರ್ತವೆ ಅಂತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ರೆಸಿಪ್ರೋಕಲ್ ಡಿಮ್ಯಾಂಡ್. ನೋಡಿ, ಎರಡು ದೇಶಗಳು ಪರಸ್ಪರ ಬೇಡಿಕೆಯನ್ನು ಹೊಂದಿರಬೇಕು. ಎಕ್ಸ್ ವಸ್ತು ನಮಗೆ ಬೇಕಂತ ಒಂದು ದೇಶ ಅನ್ಬೇಕು, ಎ ದೇಶ ಅಂದಾಗ ವೈ ದೇಶ ಎಕ್ಸ್ ವಸ್ತುಗಳಿಗೆ ಬೇಡಿಕೆ ಮಾಡಬೇಕು, ಬಿ ದೇಶ ವೈ ವಸ್ತುಗಳಿಗೆ ಬೇಡಿಕೆ ಮಾಡಬೇಕು. ಅಂದರೆ ಪರಸ್ಪರ ಏನು ಬೇಡಿಕೆ ಇದ್ದಾಗ ಅಲ್ಲಿ ವ್ಯಾಪಾರದ ಗಾತ್ರ ದರ ಹೆಚ್ಚಾಗ್ತದೆ. ಎರಡನೇದ್ದು ಡಿಫರೆನ್ಸಸ್ ಇನ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಥವಾ ಏನು ಫ್ಯಾಕ್ಟರ್ ಎಂಡೋಮೆಂಟ್ಸ್ ಅಂತ ನಾವು ಹೇಳ್ತೀವಿ. ಸಂಪನ್ಮೂಲಗಳ ಸಂಪನ್ನತೆ. ಈ ಟರ್ಮ್ಸ್ ಆಫ್ ಟ್ರೇಡ್ ಮೇಲೆ ಪರಿಣಾಮ ಬೀರುವಂಥ ಅಂಶ ಇನ್ನೊಂದು ಏನು ಅಂತಂದರೆ ಸಂಪನ್ಮೂಲಗಳ ಸಂಪನ್ನತೆ. ಯಾವ ದೇಶದಲ್ಲಾದರೆ ಸಂಪನ್ಮೂಲಗಳ ಸಂಪನ್ನತೆ ಅಥವಾ ಲಭ್ಯತೆ ಅಧಿಕವಿರ್ತದೋ ಸಹಜವಾಗಿಯೇ ಆ ದೇಶ ಅಡ್ವಾಂಟೇಜನ್ನು, ಅನುಕೂಲತೆಯನ್ನು ಹೊಂದಿರುತ್ತದೆ ಆ ಒನ್ ಲೈನ್ ಆಫ್ ಪ್ರೊಡಕ್ಷನ್ ಅಥವಾ ಆ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ. ಅದರಿಂದಾಗಿ ಆ ದೇಶ ಇನ್ನೊಂದು ದೇಶದೊಡನೆ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ಟರ್ಮ್ಸ್ ಆಫ್ ಟ್ರೇಡ್ ಫೇವರೇಬಲ್ ಆಗಿರ್ತವೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮೂರನೇ ವಿಚಾರಕ್ಕೆ ಬಂದಾಗ ಟೆಕ್ನಾಲಜಿ, ತಂತ್ರಜ್ಞಾನ. ನೋಡಿ, ಹೊಸ ಹೊಸ ತಂತ್ರಜ್ಞಾನದ ಬಳಕೆಯಿಂದಾಗಿ ಏನಾಗ್ತದೆ, ಉತ್ಪಾದನೆಯ ಗಾತ್ರ, ಉತ್ಪಾದನೆ ಮತ್ತು ಉತ್ಪಾದಕತೆಗಳೆರಡೂ ಹೆಚ್ಚಾಗಿ ದೇಶಗಳಿಗೆ ಇದರಿಂದ ಲಾಭಗಳುಂಟಾಗ್ತವೆ. ಮತ್ತು ಈ ಪರ್ಟಿಕ್ಯುಲರ್ಲಿ ಫ್ಯಾಕ್ಟರ್ಸ್ ಇದರ ಮೇಲೆ ಟರ್ಮ್ಸ್ ಆಫ್ ಟ್ರೇಡ್ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಹಾಗೆಯೇ
ಟೇಸ್ಟ್ಸ್ ಆ್ಯಂಡ್ ಪ್ರಿಫರೆನ್ಸಸ್ ಆಫ್ ಪೀಪಲ್. ನೋಡಿ, ಯಾವಾಗಲೂ ಟರ್ಮ್ಸ್ ಆಫ್ ಟ್ರೇಡ್ ಫೇವರೇಬಲ್ ಆಗಿರಬೇಕು, ಟರ್ಮ್ಸ್ ಆಫ್ ಟ್ರೇಡ್ ಚೆನ್ನಾಗಿರಬೇಕು ಅಂತಂದರೆ ಜನರ ಆಶಯಗಳು, ಜನರ ಅಭಿರುಚಿಗಳು, ಜನರ ಆದ್ಯತೆಗಳು ಏನಾಗಿರಬೇಕು, ಫೇವರ್ ಮಾಡಬೇಕು ನಮ್ಮ ಉತ್ಪನ್ನಗಳಿಗೆ. ಆವಾಗ ಹೆಚ್ಚಿನ ಬೇಡಿಕೆಯಲ್ಲಿ ಉಂಟಾಗಿ ಟರ್ಮ್ಸ್ ಆಫ್ ಟ್ರೇಡ್ ಚೆನ್ನಾಗಿರ್ತವೆ, ಅದರ ದರ ಹೆಚ್ಚಾಗ್ತದೆ. ದರ ಅಂತಂದರೆ ಇಲ್ಲಿ ರೇಷ್ಯೂ. ಮತ್ತು ಆರ್ಥಿಕ ಅಭಿವೃದ್ಧಿ. ನೋಡಿ, ಎಕನಾಮಿಕ್ ಗ್ರೋತ್ ಇನ್ನೊಂದು ಇದರ ಮೇಲೆ ಪರಿಣಾಮ ಬೀರ್ತಕ್ಕಂಥ ಅಂಶವನ್ನು ನಾವು ನೋಡಿದರೆ, ಆರ್ಥಿಕ ಪ್ರಗತಿ ಹೊಂದಿರತಕ್ಕಂಥ ದೇಶಗಳು, ತೀವ್ರವಾಗಿ ಪ್ರಗತಿಯನ್ನು ಹೊಂದುತ್ತಿರ್ತಕ್ಕಂಥ ದೇಶಗಳಲ್ಲಿ ಈ ಒಂದು ಪರಿಣಾಮ ಹೆಚ್ಚಿರುವುದನ್ನು ನಾವು ನೋಡ್ತೀವಿ. ಮತ್ತು ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಈ ಟ್ಯಾರಿಫ್ ದರಗಳು, ಅಂದರೆ ಇಂಪೋರ್ಟ್ ಡ್ಯೂಟೀಸ್, ಅದರ ಮೇಲೆ ಹಾಕ್ತಕ್ಕಂಥ ಸುಂಕಗಳು, ಅವುಗಳ ದರಗಳು ಕೂಡ ಏನು ಮಾಡ್ತವೆ, ಟರ್ಮ್ಸ್ ಆಫ್ ಟ್ರೇಡ್ ಮೇಲೆ ಪರಿಣಾಮ ಬೀರ್ತವೆ. ಕೆಲವೊಂದು ದೇಶಗಳು ತಮ್ಮ ಕೈಗಾರಿಕೆಗಳನ್ನು ರಕ್ಷಣೆ ಮಾಡುವುದಕ್ಕಾಗಿ ಸುಂಕಗಳನ್ನು ಹೆಚ್ಚಿಗೆ ಹಾಕ್ತಕ್ಕಂಥದ್ದು, ಸುಂಕದ ಗೋಡೆಗಳನ್ನು ಕಟ್ತವೆ. ಅವುಗಳಿಂದ ಟರ್ಮ್ಸ್ ಆಫ್ ಟ್ರೇಡ್ ಚೆನ್ನಾಗಿರುವುದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ದೇಶಗಳು ಸುಂಕಗಳನ್ನು ಕಡಿಮೆ ಮಾಡಿದಾಗ ಹೆಚ್ಚಿನ ಗಾತ್ರದಲ್ಲಿ ವ್ಯಾಪಾರ ಏರ್ಪಟ್ಟು ಆ ದೇಶಗಳು ಹೆಚ್ಚಿನ ಒಂದು ಟರ್ಮ್ಸ್ ಆಫ್ ಟ್ರೇಡ್, ಅದರ ದರವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಡಿವ್ಯಾಲ್ಯುವೇಷನ್ ಅಂದರೆ ಅಪಮೌಲ್ಯೀಕರಣ ಅಂತ ಏನು ಹೇಳ್ತೀವಲ್ಲ, ಆ ಡಿವ್ಯಾಲ್ಯುವೇಷನ್ ಕೂಡ ಅಂದರೆ ಹಣದ ಕೊಳ್ಳುವ ಶಕ್ತಿ ಮೇಲೆ ಕೂಡ ಏನು ಟರ್ಮ್ಸ್ ಆಫ್ ಟ್ರೇಡ್ ಇನ್ಫ್ಲೂಯೆನ್ಸ್ ಆಗ್ತದೆ ಅಂತಕ್ಕಂಥದ್ದು. ಅಂದರೆ ಕೆಲವೊಂದು ದೇಶಗಳ ಕರೆನ್ಸಿ ವಿರುದ್ಧ ಡಿವ್ಯಾಲ್ಯುವೇಟ್ ಮಾಡ್ತವೆ, ಹಣದ ಬಾಹ್ಯ ಶಕ್ತಿಯನ್ನು ಅಪಮೌಲ್ಯೀಕರಣ ಮಾಡ್ತವೆ. ಅದರಿಂದಾಗಿ ಆ ದೇಶಗಳು ಈ ವಸ್ತುಗಳು ಆ ದೇಶಗಳಲ್ಲಿ ಕಡಿಮೆ ಬೆಲೆಗೆ ಸಿಗುವಂತೆ ಮಾಡ್ತವೆ. ಆ ಕಾರಣದಿಂದಾಗಿ ಟರ್ಮ್ಸ್ ಆಫ್ ಟ್ರೇಡ್, ವ್ಯಾಪಾರದ ಒಂದು ದರ ಹೆಚ್ಚು ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇವೆಲ್ಲ ಅಂಶಗಳು ಏನು ಈ ಒಂದು ಟರ್ಮ್ಸ್ ಆಫ್ ಟ್ರೇಡ್ ಮೇಲೆ ಪರಿಣಾಮ ಬೀರ್ತಕ್ಕಂತಹ ಅಂಶಗಳು ಆಗಿವೆ. ಮುಂದುವರೆದು ಕೊನೆ ಭಾಗ ಕನ್ಕ್ಲೂಷನ್, ಉಪಸಂಹಾರದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಈ ಕಂಪೇರೇಟಿವ್ ಅಡ್ವಾಂಟೇಜಸ್ನಿಂದಾಗಿ ಏನಾಗ್ತದೆ, ಎಲ್ಲ ದೇಶಗಳು ಪರಸ್ಪರ ಲಾಭಗಳನ್ನು ಪಡಿತವೆ. ಜೊತೆಗೆ ಇಲ್ಲಿ ಅಟಾರ್ಕಿ ಇದ್ದಾಗ ಅಂದರೆ ನೋ ಟ್ರೇಡ್ ಮತ್ತು ವಿಥೌಟ್ ಅಟಾರ್ಕಿ ಅಂತಂದರೆ ಫ್ರೀ ಟ್ರೇಡ್ ಇದ್ದಾಗೆ ಹೇಗೆ ದೇಶಗಳು ಲಾಭವನ್ನು ಪಡಿತವೆ ಅಂತಕ್ಕಂಥದ್ದು ಈ ಒಂದು ಟರ್ಮ್ಸ್ ಆಫ್ ಈ ಒಂದು ಟೋಟಲಿ ನಮ್ಮ ಒಂದು ಏನು ವಿಡಿಯೋದ ಉದ್ದೇಶವಾಗಿದೆ. ಇದರಲ್ಲಿ ಬರ್ತಕ್ಕಂಥದ್ದು ಏನು ಅನ್ನುವುದನ್ನು ನಾವು ನೋಡಿದರೆ, ಈ ಗೇನ್ಸ್ ಹೇಗಾಗ್ತವೆ, ವ್ಯಾಪಾರದ ಒಂದು ಲಾಭಗಳು ಹೇಗಾಗ್ತವೆ ಅಂತಕ್ಕಂಥದ್ದನ್ನು ಈ ಎಲ್ಲ ಅಂಶಗಳು ಅಂದರೆ ಮುಕ್ತ ವ್ಯಾಪಾರ ಇದ್ದಂಥ ಸ್ಥಿತಿಯಲ್ಲಿ ಹೇಗಿರ್ತದೆ, ಮುಕ್ತ ವ್ಯಾಪಾರ ಇರದಂಥ ಸ್ಥಿತಿಯಲ್ಲಿ ಹೇಗಿರ್ತದೆ ಲಾಭದ ಪ್ರಮಾಣ ಅನ್ನುವ ಎಲ್ಲ ಅಂಶಗಳನ್ನು ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಒಟ್ಟಾರೆಯಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು ಏನು ಅಂತಂದರೆ, ಅಂತಾರಾಷ್ಟ್ರೀಯ ವ್ಯಾಪಾರ ಸರ್ವಕಾಲಿಕ ಲಾಭವನ್ನೇ ಕೊಡ್ತಕ್ಕಂಥದ್ದು ಅಂತ ವಿಚಾರ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು.